ವಿರಹ ವೇದನ ಬಳಿಕ ಒಂದಾದ ಜೋಡಿ ಹಕ್ಕಿ. ಅನ್ಯಧರ್ಮೀಯ ಯುವಕ ಯುವತಿಯ ಕಲ್ಯಾಣ. ನಾನು ನೀನು ಜೋಡಿ, ಬಾಳೋಣ ಇಬ್ಬರು ಕೂಡಿ, ನಗ್ನಗ್ತಾ ಇರೋಣ ಹೀಗಂತ ಕೈ ಕೈ ಹಿಡ್ಕೊಂಡು ಸ್ವಚ್ಛಂದವಾಗಿ ಹಾರಾಡ್ತಾ ಸುತ್ತಾಡ್ತಿರೋ ಈ ಜೋಡಿ ಹೆಸರು ಹರೀಶ್ ಬಾಬು ಮತ್ತು ನಜ್ಮಾ. ಚಿಕ್ಕಬಳ್ಳಾಪುರದ ಈ ಜೋಡಿ ಈಗ ಭಾರಿ ವೈರಲ್ ಆಗ್ತಿದ್ದಾರೆ. ಇಬ್ಬರ ಜಾತಿಯಷ್ಟೇ ಅಲ್ಲ, ಧರ್ಮವೂ ಬೇರೆಯಾಗಿದ್ದು ಇವರ ಲವ್ ಮ್ಯಾರೇಜ್ ಮತ್ತಷ್ಟು ಚರ್ಚೆಯಲ್ಲಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಯಾಪಲಹಳ್ಳಿ ಮೂಲದ ಹರೀಶ್ ಬಾಬು ಮತ್ತು ಗುಡಿಬಂಡೆ ತಾಲೂಕಿನ ಸೋಮೇಶ್ವರದ ನಜ್ಮಾ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಇಬ್ಬರ ನಡುವಿನ ಪರಿಚಯ ಪ್ರೀತಿಯಾಗಿ ಬದಲಾಗಿತ್ತು. ಹರೀಶ್ ಮನೆಯಲ್ಲಿ ಒಪ್ಕೊಂಡ್ರು. ಆದ್ರೆ ನಜ್ಮಾ ಮನೆಯಲ್ಲಿ ಒಪ್ಪಿಕೊಳ್ಳದೆ ಆಕೆಯನ್ನ ಕೆಲಸದಿಂದ ಬಿಡಿಸಿ 1 ವರ್ಷ ಮನೆಯಲ್ಲೇ ಕೂಡಿಟ್ರು. 4 ವರ್ಷದಿಂದ ಒಬ್ಬರನ್ನೊಬ್ಬರು ಬಿಟ್ಟಿರದ ಇವರು ಆಗ ಅನುಭವಿಸಿದ ವಿರಹ ವೇದನೆ ಅಷ್ಟಿಷ್ಟಲ್ಲ. ಮನೆಯಲ್ಲಿ ಆಣೆ ಪ್ರಮಾಣ ಮಾಡಿಸಿಕೊಂಡು ಮತ್ತೆ ನಜ್ಮಾಳನ್ನ ಕೆಲಸಕ್ಕೆ ಕಳಿಸಿದ್ರು. ಆಗ ಮತ್ತೆ ಒಂದಾದ ಜೋಡಿ ಕೊನೆಗೂ ಮದುವೆಯಾಗಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದ್ದಾನೆ ಹರೀಶ್ ಬಾಬು. ಈ ವೇಳೆ ನಜ್ಮಾ ಮನೆಯವರಿಂದ ವಿರೋಧ ವ್ಯಕ್ತವಾದ ಹಿನ್ನೆಲೆ ರಕ್ಷಣೆ ಕೋರಿ ಚಿಕ್ಕಬಳ್ಳಾಪುರ ಎಸ್ಪಿ ಮೊರೆ ಹೋಗಿದ್ದಾರೆ ಈ ಜೋಡಿ. ಅಲ್ಲಿ ಎರಡೂ ಮನೆಯವರಿಗೆ ಬುದ್ಧಿವಾದ ಹೇಳಿದ್ದಾರೆ. ನಜ್ಮಾ ಹೇಳಿಕೆಯನ್ನ ಪಡೆದು ಯುವಕ ಯುವತಿಯರನ್ನ ಅವರ ಪಾಡಿಗೆ ಬಿಟ್ಟು ಬಿಟ್ಟಿದ್ದಾರೆ. Education is the most powerful effort which you can use to change the world. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಗುಣಾತ್ಮಕ ಶಿಕ್ಷಣ ಹರಿಸುತ್ತಿದ್ದೀರಾ? ನೀವು ವರ್ತಮಾನದಲ್ಲಿ ನಿಂತು ನಿಮ್ಮ ಭೂತಕಾಲವನ್ನು ನೆನೆದು ನಿಮ್ಮ ಮಗುವಿನ ಭವಿಷ್ಯದ ಚಿಂತೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ಉತ್ತಮ ಪ್ರಕೃತಿಯ ಮಡಿಲಲ್ಲಿ ಅತ್ಯುತ್ತಮ ಬೋಧಕರ ಸಹಯೋಗದಲ್ಲಿ ನಮ್ಮ ಸಾಯಿ ಚೇತನ ಶಾಲೆಯ 2025ನೇ ಸಾಲಿಗೆ ಪ್ರವೇಶಗಳು ಪ್ರಾರಂಭವಾಗಿದ್ದು, ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನಾವು ಗೆಳೆತನದ ಜಡೆಯ ಹೆಣಸಿ ನಾವು ಚೈತನ್ಯದೊಂದಿಗೆ ಚೇತನಾ ಶಾಲೆಗೆ ಬರುವ ಎಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ. ಹೌದು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮುಧೋಳ ತಾಲೂಕಿನ ಕಸಬಾ ಜಂಬಗಿಯಲ್ಲಿರುವ ಈ ಶಾಲೆ ವರದಾನ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಬೆಸ್ಟ್ ಆಯ್ಕೆ ಈ ಶಾಲೆ ಮಾತ್ರ. ಬನ್ನಿ, ನಿಮ್ಮ ಮಕ್ಕಳ ದಾಖಲಾತಿಯೊಂದಿಗೆ ಉಜ್ವಲ ಭವಿಷ್ಯಕ್ಕೆ ಬುನಾದಿ ಹಾಕಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.